ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಿಟ್ ಅಂಡ್ ರನ್ ಕೇಸ್ ನೀವೇ ಹ್ಯಾಂಡಲ್ ಮಾಡ್ತೀರಿ ಅಂತ ಕೇಳಿದೆ. ನಾನು ಅವತ್ತು ಊರಲ್ಲಿ ಇರಲಿಲ್ಲ, ವಿಷಯನೇ ಗೊತ್ತಾಗ್ಲಿಲ್ಲ. ನಾನು ನಡೆಯೋ ಆಕ್ಸಿಡೆಂಟ್ಗಳ ಥರ ಇದು ಒಂದು ಅಂದ್ಕೊಂಡೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ದಾಸಪ್ಪ ಅಳತಾ ಬಂದು ಕಾಲು ಹಿಡ್ಕೊಂಡ. ಆಕ್ಸಿಡೆಂಟು ತಾನೇ ಮಾಡಿದ್ದು ಅಂತ ಹೇಳ್ದ. ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಮುಂದೆ ನಿಮ್ಮ ಕಾನೂನಿನ ಕ್ರಮ ಹೇಗೋ ನಿಮಗೆ ಸೇರಿತ್ತು. ಇವನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಯು ಕ್ಯಾನ್ ಟೇಕ್ ಆಕ್ಷನ್ ನೌ. ದಾಸಪ್ಪನು ತನ್ನ ಅಪರಾಧ ಸ್ವತಃ ಒಪ್ಪಿಕೊಂಡಿರುವುದರಿಂದ ನ್ಯಾಯಾಲಯವು ಅಪರಾಧಿ ದಾಸಪ್ಪನಿಗೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 279 ಮತ್ತು 307 ಪ್ರಕಾರ 4 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಾಗುತ್ತದೆ. ಆದರೆ ಅಪರಾಧಿ ದಾಸಪ್ಪನು ಧರ್ಮಾಧಿಕಾರಿಯವರ ಜೊತೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ದೇಶಕ್ಕೆ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ 4 ವರ್ಷಗಳ ಕಠಿಣ ಶಿಕ್ಷೆಯ ಬದಲಾಗಿ 2 ವರ್ಷಗಳ ಸಾದಾ ಶಿಕ್ಷೆಯನ್ನು ನ್ಯಾಯಾಲಯವು ವಿಧಿಸುತ್ತದೆ. ಮಿಸ್ಟರ್ ಧರ್ಮಾಧಿಕಾರಿ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲ್ಲ? ಕೇಳಿ. ಇಷ್ಟು ಅನ್ಭವಿಸಿದ ಡ್ರೈವರು ಆಕ್ಸಿಡೆಂಟ್ ಹೇಗೆ ಮಾಡ್ದ? ಯಾವುದು ಅಮಲ್ನಲ್ಲಿ ಮಾಡ್ದ ಅಂತ ಕಾಣುತ್ತೆ. ಏನು ಮಾಡೋಕ್ಕಾಗತ್ತೆ ಹೇಳಿ. ಆದರೆ ಡ್ರೈವರ್ ನಮ್ಮ ಮನೆಯವನೇ ಆಗಿದ್ರಿಂದ ತಪ್ಪಿತಸ್ಥ ನಾನೇ ಅನ್ನೋ ಭಾವನೆ ನನಗೆ. ಅದಕ್ಕೆ ಪ್ರಾಯಶ್ಚಿತ್ತಾನೋ ನಾನೇ ಮಾಡ್ಕೋಬೇಕು ಅಂತಿದ್ದೀನಿ. ಈ ದುರಂತದಿಂದ ಮನಸ್ಸಿಗೆ ಎಷ್ಟೊಂದು ಹಿಂಸೆ ಆಗಿದೆ ಅಂದರೆ ಶಬ್ದಗಳಲ್ಲಿ ಹೇಳೋದೇ ಅಸಾಧ್ಯ. ನಾಳೆ ಫೋನ್ ಮಾಡಿ ನಮ್ಮ ಮನೆಗೆ ಬನ್ನಿ. ಸರಿ ಸರ್. ಸರ್, ನಿಮ್ಮ ಮುಂದಿನ ಯೋಜನೆಗಳು ಏನು ಅಂತ ಹೇಳ್ತೀರಾ? ಯೋಜನೆಗಳಿಗೇನು ಕಡಿಮೆ. ಇಲೆಕ್ಷನ್ ನಡೆಯುತ್ತೆ. ಗೆಲ್ಲೋದು ಸೋಲೋದು ಜನಕ್ಕೆ ಬಿಟ್ಟಿದ್ದಷ್ಟೇ. ಅದಿಷ್ಟು ಮಾತ್ರ ನಿಜ. ಈ ಆಕ್ಸಿಡೆಂಟ್ನಲ್ಲಿ ಸತ್ತವರ ಮನೆಯವರಿಗೆ ತಲಾ 10,000 ರೂಪಾಯಿ ಸಹಾಯಧನ ನಮ್ಮ ತಂದೆಯವರ ಟ್ರಸ್ಟಿಂದ ಕೊಡಬೇಕಂತ ಮಾಡಿದ್ದೀನಿ. ಆ ರಾಮಣ್ಣ ಅವನ ಜೀವನೋಪಾಯಕ್ಕೆ ಅನುಕೂಲ ಆಗಲಿ ಅಂತ 5,000 ರೂಪಾಯಿ ಕೊಡಬೇಕು ಅಂತ ಮಾಡಿದ್ದೀನಿ. ಡ್ಯಾಡಿ, ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ. ಪಾಸ್ಪೋರ್ಟ್ ಆಫೀಸ್ಗೆ? ಯಾಕೆ? ಅದೇ ಅಮೇರಿಕಾಗೆ ಹೋಗೋಕ್ಕೆ ಇನ್ನೊಂದು ವಾರ ಮಾತ್ರ ಉಳಿದಿದೆ. ಅಮೇರಿಕಾ? ಹಾಂ, ಸುಮ್ಮನೆ ಡಿಲೇ ಮಾಡ್ತಾ ಇದ್ದಾರೆ. ಯಾರು? ಅದೇ ಆ ಪಾಸ್ಪೋರ್ಟ್ ಆಫೀಸರು. ನೀವೊಂದು ಮಾತು ಹೇಳಿದ್ರೆ ಬೇಗ ಕೆಲಸ ಆಗತ್ತೆ. ಸರಿ. ಟೆಲಿಫೋನ್ ನಂಬರು ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಬರ್ತೀನಿ ಡ್ಯಾಡಿ. ಹೋಗ್ಬಿಟ್ಟು.
ಏನ್ ನೋಡ್ತಾ ಇದೀಯ? ಹೋಗು. ಸರ್, ನೀವು ಯಾಕೆ ನನ್ನ ರಿಪೋರ್ಟ್ನ ಪ್ರಿಂಟ್ ಮಾಡಿಲ್ಲ? ನಾನು